ಅಥವಾ ಇನ್ನೊಂದು ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಟೇಟಸ್ ಏನು ಅಂತ ನಮಗೆ ಗೊತ್ತಿಲ್ಲ. ಅವ್ರಿನ್ನ ಚಿಕ್ಕ ಹುಡುಗ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ನಮ್ಮ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ನಟರಾಜ್ ನಮ್ಮ ಹುಡುಗ ಮಾತಾಡ್ತಾನೆ. ನೀನ್ ಮಾತಾಡೋ ಅಂತ ಅಂದ್ಬಿಟ್ಟು ಅವ್ರಿಗೆ ಪ್ರವೋಕ್ ಮಾಡಿ ಬರೆದು ಕಳಿಸಿ ನೀನ್ ಹಿಂಗೆ ಮಾತಾಡ್ಬೇಕು ಅಂತ ಮಾತಾಡ್ಸಿದ್ದಾರೆ. ಆದ್ರೆ ಉಪಮುಖ್ಯಮಂತ್ರಿಗಳಿಗೆ ಹೇಳಕ್ ಬಯಸ್ತೀನಿ, ನೀವು ಕುಮಾರಣ್ಣನ ಬಗ್ಗೆ ಮಾತಾಡಿದ್ರು, ದೇವೇಗೌಡರ ಬಗ್ಗೆ ಮಾತಾಡಿದ್ರು, ನಿಖಿಲ್ ಅಣ್ಣನ ಬಗ್ಗೆ ಮಾತಾಡಿದ್ರು, ಅವ್ರು ಯಾರು ಕೌಂಟರ್ ಕೊಡ್ಲಿಲ್ಲ ಅಂದ್ರೆ JDS ಪಕ್ಷದಲ್ಲಿ ಪ್ರತಿ ಹಳ್ಳಿನಲ್ಲೂ ನಿಮ್ಮ 100ರಷ್ಟು ಮಾತಾಡೋ ಹುಡುಗರು JDS ಕಾರ್ಯಕರ್ತರಿದ್ದಾರೆ ಅನ್ನೋದನ್ನ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅವ್ರು ಮಾತಾಡ್ತಾ ಹೇಳ್ತಾರೆ ಚಿಕ್ಕ ಹುಡುಗ ಅಂತ ಒಬ್ಬ ಚಿಕ್ಕ ಹುಡುಗನ ಸೋಲ್ಸಾಕಿ ಇಡೀ ನಿಮ್ಮ ಆಡಳಿತ ತಂದಿರಲ್ಲ ಚನ್ನಪಟ್ಟಣಕ್ಕೆ ರಾಜಕಾರಣದಲ್ಲಿ ಹೋಗೋದಿಗೆ ಒಂದೊಂದು ಪಂಚಾಯತಿಗೆ 3 ಜನ 4 ಜನ ಮಂತ್ರಿಗಳನ್ನ ಹಾಕಿ ಅಲ್ಲಿ ಬಂದು ಕಾಯ್ಕೊಂಡು ಕೂತಲ್ಲ ತಿಂಗಳಗಟ್ಲೆ ಅಭಿವೃದ್ಧಿ ಆಡಳಿತ ಬಿಟ್ಟು, ಅವಾಗ ನಿಮ್ಗೆ ಚಿಕ್ಕ ಹುಡುಗ ಅಂತ ಗೊತ್ತಾಗ್ಲಿಲ್ವಾ? ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಆಮೇಲೆ ಇನ್ನೊಂದು ಮಾತು ಹೇಳ್ತೀರಿ ನೀವು, ತುಮಕೂರು ಸಾಧನಾ ಸಮಾವೇಶದಲ್ಲಿ ಕುಮಾರಣ್ಣರ ಬಗ್ಗೆ ಅಲ್ಲಿ ನೀವು ಮಾತಾಡ್ಬೇಕಾಗಿದ್ದು ಸಿದ್ದರಾಮಯ್ಯರ ಬಗ್ಗೆ, ನಿಮ್ಮ ಕೋಪ ಇದ್ದದ್ದು ಅವ್ರ ಬಗ್ಗೆ. ಆದ್ರೆ ನೀವು ಕುಮಾರಣ್ಣರ ಬಗ್ಗೆ ಮಾತಾಡ್ತೀರಿ. ಬೆಂಗಳೂರು ಬಿ ಖಾತಾ ಎ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು 17 ಜನ MLA ಇಟ್ಕೊಂಡು ಅದೇನೋ ಅರಿತೀರಿ ಅಂತ ಅಂದ್ಬಿಟ್ಟು ಕುಮಾರಣ್ಣನ ಬಗ್ಗೆ ಅವಹೇಳನ ಪದನ ಆ ವೇದಿಕೆ ಮೇಲೆ ಆ ಸಮಾವೇಶ ಬಳಸ್ತೀರಿ. ನೀವು ಉಪಮುಖ್ಯಮಂತ್ರಿ ಅನ್ಕೊಂಡಿದ್ದೀರಾ ಅಥವಾ ಕೊತ್ವಾಲ್ನ ಶಿಷ್ಯರನ್ನ ಭ್ರಮೆಗಳೇ ಇನ್ನ ಇದ್ದೀರಾ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ನಾಚಿಕೆ ಆಗಬೇಕು. ಅವತ್ತಲ್ಲಿ ಮಹಿಳೆಯರಿದ್ರು, ಮಕ್ಕಳಿದ್ರು, ಹಿರಿಯ ನಾಗರಿಕರಿದ್ರು ನಿಮ್ಮ ಸಮಾವೇಶದಲ್ಲಿ. ಅವ್ರು ಏನ್ ಅನ್ಕೋತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇರುವಂತ ನೀವೊಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿನ ನಿಜವಾಗ್ಲೂ ನಿಮಗೆ ಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯತೆ ಇದೆಯಾ ಅಂತ ಅಂದ್ಬಿಟ್ಟು ಕೇಳಕ್ ಇಷ್ಟಪಡ್ತೀನಿ. ನಾಚಿಕೆ ಆಗಬೇಕು ಶಿವಕುಮಾರ್ ಅವರೇ, ಶೇರ್ ಮಾಡಬೇಕು ನಿಮಗೆ. ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಸೌಜನ್ಯ ಕಲಿಬೇಕ್ರಿ, ಸಂಸ್ಕಾರ ಕಲಿಬೇಕು. ನೀವು ಎಲ್ಲಿ ಸಂಸ್ಕಾರ ಕಲ್ತಿರೋದು ಕೊತ್ವಾಲ್ ಗರಡಿಲಿ, ಆ ಸಂಸ್ಕಾರನ ನೀವು ಇವತ್ತು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಕಲಿಸ್ತೀವಿ ಅಂತ ನೀವು ಇನ್ನ ಉಪಮುಖ್ಯಮಂತ್ರಿಯಾಗಿ ನೀವು ನಿಮ್ಮ ಬಾಯಲ್ಲಿ ಭಾಷೆಗಳು ಬರ್ತವೆ ಅಂದ್ರೆ, ನಿಮ್ಮ ನಡವಳಿಕೆ ಈ ರೀತಿ ಇದೆ ಅಂದ್ರೆ, ನೀವು ನಾಳೆ ದಿನ ನೀವು ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯನ ಏನ್ ಮಾಡ್ಬೋದು? ಒಂದು ಗೂಂಡ ರಾಜ್ಯ ಮಾಡ್ತೀರಾ. ನಿಮ್ಮ ಭಾಷೆಗಳಲ್ಲಿ ಇಡ್ತಾ ಇಲ್ಲ ಅಂತಂದ್ರೆ, ಒಬ್ಬ ಯಾರ ಕುಡ್ಕೊಂಡು ಮಾತಾಡ್ತೀರಾ ಅಂದ್ರೆ ಎಲ್ಲರೂ ಟ್ರೋಲ್ ಮಾಡ್ತಾ ಇರ್ತಾರೆ ನಿಮ್ಮನ್ನ. ಪ್ರತಿ ವಿಷಯನ ನೀವು ಕುಡಿದ್ಬಿಟ್ಟು ಬಂದಿದ್ದೀರಾ ಅಂತ ಅದನ್ನ ನಿಜವಾಗ್ಲೂ ಈ ನಾಡಿನ ಜನ ಸತ್ಯ ಅನ್ಕೋತಾರೆ. ನೀವೊಬ್ಬರು ಕುಡ್ಕ ಅನ್ಕೋತಾರೆ. ಬಾಯಿ ಬಂದಾಗ ಮಾತಾಡೋದು ಬಿಡ್ರಿ. ಯಾರೋ ಮಾತಾಡೋದ್ರಲ್ಲಿ ಒಂದು ಅರ್ಥ ಇರ್ತದೆ, ಯಾರೋ ಗೊತ್ತಿಲ್ಲದೆ ಇರೋ ಪಬ್ಲಿಕ್ ಮಾತಾಡೋದ್ರಲ್ಲಿ. ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದವರು, ಸಂಸ್ಕೃತಿ ಇರ್ಬೇಕಲ್ವಾ, ಸೌಜನ್ಯ ಇರ್ಬೇಕಲ್ಲ. ನಿಜವಾಗ್ಲು ನಿಮಗಿದು ತರ ಅಲ್ಲ ಅಂತ ಅಂದ್ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇನ್ನೊಂದ್ಸರಿ ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡರ ಬಗ್ಗೆ, ನಿಖಿಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಅವರು ನಿಮಗೆ ಕೌಂಟರ್ ಕೊಡಲ್ಲ. ಪ್ರತಿ ಹಳ್ಳಿನಲ್ಲಿ 106 ಜನ ಹುಡುಗರಿದ್ದೀವಿ. ಇಡೀ ರಾಜ್ಯ ಪೂರ್ತಿ ಲಕ್ಷಾಂತರ ಜನ ಹುಡುಗರಿದ್ದೀವಿ. ಬಹಳ ಜೋರಾಗಿ ಕಟ್ತಾ ಇದ್ದೀವಿ ಸಂಘಟನೆನ. ಹುಷಾರಾಗಿರ್ಬೇಕಾಯ್ತದೆ. ಯಾವ ಹಳ್ಳಿಗೆ ಹೋದ್ರು ಧಿಕ್ಕಾರ ಕೂಗ್ಬೇಕಾಯ್ತದೆ ನಿಮ್ಗೆ. ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ನಿಮ್ಗೆ ಧಿಕ್ಕಾರ ಕೂಗ್ಬೇಕಾಯ್ತದೆ. ಯಾರು ಇಲ್ಲ ಅನ್ಕೊಂಡಿದ್ದೀರಾ? ಒಂದು ಸರಿ ನಿಮ್ ತಮ್ಮ ಸೋತಿರೋದಕ್ಕೆ ನೀವು ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ ಕಾರ್ಯಕರ್ತರಿಗೆ ಹೇಳಿ, ನಿಖಿಲ್ ಅವ್ರು 3 ಸಾರಿ ಸೋದ್ರು. ಹೌದು ಸ್ವಾಮಿ, ನಿಮ್ಮ ಯೋಗ್ಯತೆ ನಿಮ್ಮಂತ ಬೆನ್ನು ಚೂರಿ ಹಾಕೋ ಜನ ಇದ್ರೆ ನಾವು ನಿಮ್ ಜೊತೆ ಇದ್ವಲ್ಲ, ಅವತ್ತು ನೀವು ಬೆನ್ನು ಚೂರಿ ಹಾಕಿ ನೀವು ನಿಮ್ ಪಕ್ಷದಲ್ವಾ ಸೋತಿದ್ದು ನಿಖಿಲ್ ಅಲ್ಲ. ಅದಕ್ಕೆ ಇವತ್ತು ಇಡೀ ದೇಶಾದ್ಯಂತ ನಿಮ್ ಜೊತೆ ಯಾವ ಒಬ್ಬ ಪ್ರಾದೇಶಿಕ ಪಕ್ಷದವರಿಲ್ಲ. ಈಗ ಇಂಡಿಯಾ ಅಂತ ಮಾಡ್ಕೊಂಡು ಒಂದು 25-30 ಜನ ಇದ್ರಲ್ಲ, ನಿಮ್ ಯೋಗ್ಯತೆ ಯಾರಿದ್ದಾರೆ ಇವತ್ತು ತೋರಿಸಿ ನೋಡೋಣ. ಒಂದು ರಾಜ್ಯದಲ್ಲಿ ನಿಮ್ ಜೊತೆ ಯಾವ್ದಾದ್ರು ಒಬ್ಬ ವ್ಯಕ್ತಿ, ಅದ್ಯಾವ ಮುಸ್ಲಿಂ ಲೀಗ್ ಒಬ್ರು ಬಿಟ್ಟು ಇಡೀ ಇಂಡಿಯಾದಲ್ಲಿ ನಿಮ್ ಜೊತೆ ಯಾರು ಒಬ್ರು ಇದ್ದೀರ ತೋರಿಸಿ. ಮೊನ್ನೆ ತಮಿಳುನಾಡು ಎಲೆಕ್ಷನ್ ಅಲ್ಲೇ DMK ಅವ್ರನ್ನ ಹೇಳ್ದೆ ಓಡೋದ್ರಲ್ಲ, ಗೆದ್ದರ್ದಿಂದ ಬಾಲ ಇಟ್ಕೊಂಡು. ಇಂಥ ಸಂಸ್ಕೃತಿ ಇರೋರು JDS ಪಾಠ ಮಾಡಕ್ ಬರ್ತೀರಾ? ನಾಚಿಕೆ ಆಗಬೇಕು ನಿಮ್ಗೆ. ಇಡೀ ದೇಶ ಪೂರ್ತಿ 17 ಸೀಟ್ ಅಂತಿರೋದ್ರೆ ನಿಮ್ಗೆ ತಾಕತ್ತಿದ್ರೆ, ನಿಜವಾಗ್ಲೂ ನೀವು ತಾಕತ್ತಿರೋದಾದ್ರೆ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ
ಬರೀ 5 ಸ್ಥಾನ ಗೆಲ್ರಿ ನೋಡೋಣ, ನಿಮ್ ತಾಕತ್ತಿದ್ರೆ ಮಾತಾಡ್ತಿರಲ್ಲ. ಬೇಡ 130 ವರ್ಷ ಇತಿಹಾಸ ಅಂತಿರಲ್ಲ. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಪ್ಪ ನಿಮ್ದು? 2, 3, 4 ಇದೇ ಅಲ್ರಿ ನಿಮ್ ಯೋಗ್ಯತೆ. ಇನ್ನೆರಡು ರಾಜ್ಯದಲ್ಲಿ ಇದ್ದೀರಾ, ಕರ್ನಾಟಕ ತೆಲಂಗಾಣಲ್ಲಿ ಬರ್ದಿಕೊಂಡು 28, 29ಗೆ ಅಲ್ಲೂ ನಿಮ್ಮನ್ನ ಮನೆ ಕಳಿಸ್ತಾರೆ. ಆ ದುರಹಂಕಾರ ಬಿಟ್ಟು, ತಲೆಗೆ ಮದ ಹೇಳಿರೋದು ಬಿಟ್ಟು, ಅಹಂಕಾರನ ಬಿಟ್ಟು, ಕುಮಾರಣ್ಣ ಹೆಂಗೆ ತಗ್ಗಿ ಬಗ್ಗಿ ಅಧಿಕಾರ ಇದ್ದಾಗ ಬಡವ್ರ ಪರ, ರೈತರ ಪರ ಕೆಲಸ ಮಾಡಿದ್ರು, ಆ ರೀತಿ ಕೆಲಸ ಮಾಡೋದನ್ನ ಕಲೀರಿ ನೀವು. ಒಂದಷ್ಟು ದಿನ MLA ಆಗೋದು ಉಳ್ಕೊಂತೀರಾ.